ಬರೀ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ ಬಿಜೆಪಿ ನಾಯಕರು ಕೂಡ ಇಲ್ಲಿನ ನಾಯಕರಿಗೆ ಬುಲಾವ್ ಹೇಳಿದ್ದಾರೆ. ಆರ್ ಅಶೋಕ್ ಮತ್ತು ವಿಜೇಂದ್ರ ಇಬ್ಬರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಈಗಾಗಲೇ ಅಶೋಕ್ ದೆಹಲಿಗೆ ಹೋಗಿದ್ದಾರೆ, ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಇವತ್ತು ವಿಜೇಂದ್ರ ಅವರನ್ನು ಕೂಡ ಕಳಿಸಿಕೊಳ್ಳಲಾಗಿದೆ. ನಾವು ನಿನ್ನೆ ಇದೇ ಟೈಮಿಗೆ ಹೇಳ್ತಾ ಇದ್ವಿ, ಅಶೋಕ್ ಅವ್ರಿಗೆ ಈಗಾಗಲೇ ಬುಲಾವ್ ಬಂದಿದೆ, ಅಶೋಕ್ ಹೋಗ್ತಾ ಇದ್ದಾರೆ ಅಂತ. ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಕೂಡ ಹೋಗಿದ್ದಾರೆ, ಅಶೋಕ್ ಕೂಡ ಅಲ್ಲೇ ಇದ್ದಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆ ಆಗುತ್ತಾ? ಸೊ ಇದು ಸಂಗತಿ. ಎರಡೂ ಪಕ್ಷಗಳ ನಾಯಕರುಗಳು ಒಂದು ಕಡೆಗೆ CM ಸಹಿತವಾಗಿ ದಿಲ್ಲಿನಲ್ಲಿದ್ದಾರೆ. ಇದು ಕಾಂಗ್ರೆಸ್ನ ಬೆಳವಣಿಗೆ. ಬ್ಯಾಕ್ ಟು ಬ್ಯಾಕ್ ನಾಯಕರುಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ BJPನಲ್ಲೂ ಕೂಡ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ನಿನ್ನೆ ದಿಲ್ಲಿಗೆ ಹೋದರು. ವಿಜೇಂದ್ರ ಕೂಡ ದೆಹಲಿಗೆ ಹೋಗಿದ್ದಾರೆ. ಯಾಕಂದರೆ ಒಂದೇ ದಿನ ಇಬ್ಬಿಬ್ಬರು ಹೋಗಿರುವಂಥದ್ದು ಸಹಜವಾಗೇ ಕುತೂಹಲವನ್ನು ಕೆರಳಿಸಿದೆ. ಬನ್ನಿ, ಕಿರಣ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನು ಒಬ್ಬರಾದ್ಮೇಲೆ ಒಬ್ಬ ನಾಯಕರು ದೆಲ್ಲಿಗೆ ಹೋಗಿರುವಂಥದ್ದು, ಏನು ನಡೀತಾ ಇದೆ ದಿಲ್ಲಿ ವಲಯದಲ್ಲಿ? ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಇಬ್ಬರನ್ನು ಕೂಡ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡಿದೆಯೋ ಅಥವಾ ಇವರಾಗಿಯೇ ದೆಹಲಿಗೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗಿಲ್ಲ. ಆದ್ರೆ ಒಬ್ರು ಕೂಡ ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲದಂತಹ ರೀತಿಯಲ್ಲಿ ದೆಹಲಿಗೆ ತೆರಳಿದ್ದಾರೆ. ಆರಂಭದಲ್ಲಿ ಆರ್ ಅಶೋಕ್ ತೆರಳಿದ್ರೆ ಮಧ್ಯಾಹ್ನದ ನಂತರ ವಿಜೇಂದ್ರ ಅವರು ದೆಹಲಿಗೆ ತೆರಳಿರುವಂತದ್ದು. ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಾಗಿ ಅಧಿಕೃತ ನೇಮಕಾತಿ ಕುರಿತಾಗಿ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಮತ್ತು ರಾಜ್ಯ ಬಿಜೆಪಿ ಕೂಡ ಅದಕ್ಕೆ ಮಾನಸಿಕವಾಗಿ ಸಿದ್ಧವಾದಂತಹ ರೀತಿಯಲ್ಲಿ ಕಂಡು ಬರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಇಬ್ಬರೂ ಕೂಡ ನಾಯಕರು ದೆಹಲಿಗೆ ತೆರಳಿರುವಂತಹ ಕಾರಣಕ್ಕಾಗಿ ಒಂದು ತೀರ್ಮಾನವನ್ನ ಘೋಷಣೆ ಮಾಡಬಹುದು ಅನ್ನುವಂತ ನಿರೀಕ್ಷೆ ಇದೆ. ಅದನ್ನು ಹೊರತುಪಡಿಸಿದಂತೆ ಉಳಿದಂತ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಕರೆಸಿಕೊಳ್ಳಿದೆ ಅಂತ ಹೇಳ್ಬೋದಾದ್ರೂ ಕೂಡ ಸದ್ಯಕ್ಕೆ ಅಂತಹ ಯಾವುದೇ ಬೆಳವಣಿಗೆಗಳು ಕೂಡ ರಾಜ್ಯ ಬಿಜೆಪಿಯಲ್ಲಿ ಕಂಡು ಬರ್ತಾ ಇಲ್ಲ. ಸದ್ಯಕ್ಕಿರುವಂತದ್ದು ರಾಜ್ಯಾಧ್ಯಕ್ಷ ಸ್ಥಾನದ ಅಧಿಕೃತವಾದಂತಹ ಘೋಷಣೆ ಮಾತ್ರ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಇಬ್ಬರು ನಾಯಕರು ದೆಹಲಿಗೆ ತೆರಳಿದ್ರೆ ಅಥವಾ ಅವ್ರ ಜೊತೆ ಏನಾದ್ರು ಚರ್ಚೆಯನ್ನ ಮಾಡಿದ್ರೆ ಈ ವಿಚಾರವನ್ನ ಮಾತ್ರ ಹೈಕಮಾಂಡ್ ಚರ್ಚೆ ಮಾಡುವಂತಹ ಅವಕಾಶಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಹಾಗಿರುವಾಗ ಇಬ್ಬರು ದೆಹಲಿಗೆ ತೆರಳಿರುವಂತಹ ಹಿನ್ನೆಲೆಯಲ್ಲಿ ಈ ತಿಂಗಳ ಅಂತ್ಯದ ಒಳಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಘೋಷಣೆ ಆಗಬಹುದನ್ನುವಂತಹ ಬಹುದಿನದ ಒಂದು ನಿರೀಕ್ಷೆ ಮತ್ತು ಮಾತುಗಳೇನು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳೇ ನಡೆಯುವಂತಹ ಸಾಧ್ಯತೆಗಳು ಬಹುತೇಕ ಹೆಚ್ಚಾಗಿದೆ. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಪ್ತ ವಲಯದಿಂದ ಹೇಳುವಂತಹ ಮಾಹಿತಿ ಪ್ರಕಾರವಾಗಿ ಅಶೋಕ್ ಅವರು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸದ್ಯಕ್ಕೆ ಭೇಟಿ ಮಾಡಿ ಚರ್ಚೆ ಮಾಡುವಂತ ವಿಷಯಗಳು ಯಾವುದು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಕಂಡು ಬರ್ತಿಲ್ಲ. ಹಾಗಿರುವಾಗ ಅಶೋಕ್ ಅವರು ನೇರವಾಗಿ ವರಿಷ್ಠರನ್ನ ಭೇಟಿ ಆಗೋದಕ್ಕೆ ತೆರಳಿದ್ದಾರೆ ಅನ್ನುವಂಥದ್ದು ಕೂಡ ಮತ್ತೊಂದಿರುವಂತಹ ಮಾಹಿತಿ. ಸದ್ಯಕ್ಕಿರುವಂತಹ ಒಂದು ವಿಚಾರಗಳ ಪ್ರಕಾರವಾಗಿ JP ನಡ್ಡಾ, BL ಸಂತೋಷ್ ಹಾಗೂ ಅಮಿತ್ ಶಾ ಅವರನ್ನ ಅಶೋಕ್ ಅವರು ಭೇಟಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಯಾಕಂದ್ರೆ ಕಳೆದ 15 ದಿನಗಳ ಅಂತರದಲ್ಲಿ ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಅಂದ್ರೆ ಪಕ್ಷದ ಅಸಮಾಧಾನಿತರನ್ನ ಸಂಧಾನ ಮಾಡುವಂತ ಒಂದು ಪ್ರಯತ್ನ. ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.